ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಈ ಲೈನು ಸದ್ಯ ಕಿಚ್ಚನ ಕೆಲ ಅಭಿಮಾನಿಗಳಿಗೆ ಸರಿ ಹೊಂದುತ್ತೆ. ನಟ ಸುದೀಪ್ ಅವರು ಸಾಮಾಜಿಕ ಬದ್ಧತೆಯನ್ನ ಮರೆತ್ರ ಅಥವಾ ದುರಹಂಕಾರದಿಂದ ಈ ಎಡವಟ್ಟನ್ನ ಮಾಡಿಕೊಂಡ್ರ ಅಂತ ಹೇಳಿ ಸುದ್ದಿ ಮಾಡಿದ್ವಿ. ಇದಲ್ಲದೆ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಕೂಡ ಈ ಹುಚ್ಚನ ಅಭಿಮಾನಿಗಳು ಬಾಯಿಗೆ ಬಂದಂತೆ ಅಶ್ಲೀಲ ಕಮೆಂಟ್ ಹಾಕಿದ್ದರ ಕುರಿತು ಕೂಡ ನಾವು ಸುದ್ದಿ ಮಾಡಿದ್ವಿ. ಈ ಸುದ್ದಿಗಳನ್ನ ಸುದ್ದಿಯಾಗಿ ತೆಗೆದುಕೊಳ್ಳದೆ ತಮ್ಮ ಬಾಸ್ ಹೇಳಿದಂತೆ ಯುದ್ಧಕ್ಕೆ ಸಿದ್ಧರಾದಂತಹ ಸೈನಿಕರ ರೀತಿ ವರ್ತಿಸೋಕೆ ಶುರು ಮಾಡಿದ್ರು ಕೆಲ ಅಂಧ ಅಭಿಮಾನಿಗಳು. ತಮ್ಮ ಶಸ್ತ್ರಾಸ್ತ್ರಗಳನ್ನೆಲ್ಲ ಕಾಮೆಂಟ್ ಮಾಡೋ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಯೋಗವನ್ನ ಮಾಡಿದ್ರು. ಯಾವಾಗ ವಿಜಯಲಕ್ಷ್ಮಿ ದರ್ಶನ್ ಕಿಚ್ಚನ ಅಭಿಮಾನಿಗಳ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರೋ ಆಗ ತಪ್ಪಿನ ಅರಿವಾಗಿ ಕ್ಷಮೆ ಯಾಚಿಸಿದ್ದಾರೆ. ಇನ್ನು ಕೆಲ ವೀರರ ಇನ್ಸ್ಟಾ ಐಡಿಗಳೇ ಹೇಳ ಹೆಸರಿಲ್ಲದಂತೆ ಮಂಗಮಾಯವಾಗಿವೆ. ಇನ್ನು ಕೆಲವರು ತಾವು ಮಾಡಿರೋ ಮೆಸೇಜ್ಗಳನ್ನೇ ಡಿಲೀಟ್ ಮಾಡಿಕೊಂಡಿದ್ದಾರೆ. ಸದ್ಯ ಇವೆಲ್ಲವನ್ನ ನೋಡ್ತಾ ಇದ್ರೆ ಇರ್ಲಾರ್ದಂಗೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಆ ಮಾತು ಕಿಚ್ಚನ ಅಭಿಮಾನಿಗಳಿಗೆ ಪಕ್ಕಾ ಸರಿ ಹೊಂದುತ್ತೆ.